ಡೇ 97 ಆಫ್ 120 ಡೇಸ್ ಫಾರ್ ರಿಲೇಟಿವ್ ಬೂಸ್ಟರ್ ಸೀರೀಸ್. ಬೆಳಗ್ಗೆನೇ ಚಳಿಲಿ ಬಿಸಿ ಬಿಸಿ ನೀರು ಕುಡಿತಿದ್ರೆ ದೇಹ ಬೆಚ್ಚಗೆ ಆದಂತಹ ಅನುಭವ. 1 ಅವರ್ ಮಾರ್ನಿಂಗ್ ವರ್ಕೌಟ್ ಮುಗಿಸಿ ದಿನನಿತ್ಯದ ಕೆಲಸಗಳನ್ನೆಲ್ಲ ಮಾಡಿ ತಿಂಡಿಗೆ ನನಗೆ ಎಂದಿನಂತೆ ಮಲ್ಟಿಗ್ರೇನ್ ಗಂಜಿ ಜೊತೆ ಪಪ್ಪಾಯ ಬಾಳೆಹಣ್ಣು, ಉಳಿದವರಿಗೆ ದೋಸೆ ಅಲಸಂದೆ ಕಾಳು ಗೊಜ್ಜು. ಇವತ್ತು ಸ್ವಲ್ಪ ರಿಸ್ಕಿ ಕೆಲಸನೇ. ಡ್ಯೂಪ್ಲೆಕ್ಸ್ ಪ್ಲ್ಯಾನ್ ಇದ್ದಿದ್ದರಿಂದ ಈ ಪೋರ್ಷನ್ನ ಖಾಲಿ ಬಿಟ್ಟಿದ್ವಿ. ಫೈನಾನ್ಸ್ ಮತ್ತು ಮತ್ತಿತರ ಪ್ರಾಬ್ಲಮ್ಗಳಿಂದಾಗಿ ಪ್ಲ್ಯಾನ್ ಚೇಂಜ್ ಆಗಿದ್ದರಿಂದ ಸದ್ಯಕ್ಕೆ ಇದನ್ನು ಕ್ಲೋಸ್ ಮಾಡಿಸ್ತಿದ್ದೀವಿ. ಮುಂದೆ ಯಾವತ್ತಾದರೂ ಡ್ಯೂಪ್ಲೆಕ್ಸ್ ಕನಸು ನನಸಾಗಬಹುದು. ಮಧ್ಯಾಹ್ನ ಊಟಕ್ಕೆ ಅಮ್ಮ ಚಿಕನ್ ಸಾಂಬಾರು ಮಾಡಿದರು. ಎಲ್ರಿಗೂ ಸೇರಿಸಿ ಊಟ ಮುಗಿಸಿ ಮಧ್ಯಾಹ್ನ ಎಂದಿನಂತೆ ಅವ್ರವ್ರ ಕೆಲಸಗಳನ್ನ ಅವ್ರವ್ರು ಮಾಡ್ತಾಯಿದ್ರು. ಸಂಜೆ ಎಲ್ಲ ಕೆಲಸ ಮುಗಿಸಿ ಹೋದ್ಮೇಲೆ ನಮ್ಮ ಪತಿದೇವರಿಗೆ ನಾಳೆ ಕೋಟೆಲಿ ಹನುಮ ಜಯಂತಿ ಇದೆ ಅಂತ ನೆನಪಾಗಿ ಹೋಗಿ ನೋಡ್ಕೊಂಡು ಬರೋಣ ಅಂತ ತಲೆ ತಿನ್ನೋಕ್ಕೆ ಶುರು ಮಾಡಿದರು. ಸಂಜೆ 6 ಗಂಟೆ ಆಗಿತ್ತು. ಇಷ್ಟೊತ್ತಲ್ಲಿ ಹೋಗ್ತೀವಿ ಅಂದರೆ ಕಳಿಸಲ್ಲ ಅಂತ ಗೊತ್ತಿತ್ತು. ಮೆತ್ತಗೆ ಹೋಗಿ ಅಮ್ಮನ ಹತ್ರ ಪರ್ಮಿಷನ್ ತೊಗೊಂಡು ಅಪ್ಪನ್ನು ಹಂಗೆ ಹಿಂಗೆ ಯಾಮಾರಿಸಿ ರೆಡಿಯಾಗಿ ಹೊರಟೇ ಬಿಟ್ವಿ. ಬಂಟಿಂಗ್ಸು ಲೈಟಿಂಗ್ಸಿಂದ ಕೋಟೆ ಮಿಂಚ್ತಾ ಇದೆ. ಫಸ್ಟ್ ಮೇನ್ ರೋಡಲ್ಲಿ ಗಾಡಿ ನಿಲ್ಲಿಸಿ ಲಕ್ಷ್ಮೀ ವರದರಾಜಸ್ವಾಮಿ ದೇವಸ್ಥಾನದವರೆಗೂ ನಡ್ಕೊಂಡು ಹೋದ್ವಿ. ದೇವಸ್ಥಾನದ ಒಳಗೆ ಹೋಗಲಿಲ್ಲ, ಮಧ್ಯಾಹ್ನ ಚಿಕನ್ ತಿಂದಿದ್ವಲ್ಲ ಅದಕ್ಕೆ. ಎದುರು ಬಿದ್ದರೂ ಇಲ್ಲೇ ಓಡಾಡ್ತಿರ್ತೀವಿ. ಆದರೆ ಒಂದಿನೂ ಈ ದೇವಸ್ಥಾನದೊಳಗೆ ಹೋಗೋ ಭಾಗ್ಯ ಇನ್ನೂ ಬಂದಿಲ್ಲ. ಯಾವಾಗ ಬರುತ್ತೋ ಗೊತ್ತಿಲ್ಲ. ವಾಪಸ್ ನಡ್ಕೊಂಡು ಬರ್ತಾ ಫಸ್ಟ್ ಮೇನ್ ರೋಡಲ್ಲಿರೋ ಕೋಟೆ ಗೋಬಿ ಪಾಯಿಂಟಲ್ಲಿ ಚುರುಮುರಿ ತೊಗೊಂಡು ತಿಂದ್ಕೊಂಡು ಕೋಟೆಗೆ ಬಂದು ಬರೀ ಕೈಯಲ್ಲಿ ಹೋಗೋದುಂಟಾ, ಹಾಗಾಗಿ ಒಂದಷ್ಟು ಹಣ್ಣು ತರಕಾರಿಗಳನ್ನ ತೊಗೊಂಡು ಮನೆಗೆ ಬಂದ್ವಿ.